ಇಂದೇ ಫೈನಲ್ ಆಗುತ್ತಾ ಸಿಎಂ ಯಾರು ಅನ್ನೋದು. ಹೈಕಮಾಂಡಿಗೆ ತಲೆನೋವಾದ ಸಿಎಂ ಜಟಾಪಟಿ, ಖರ್ಗೆ ಕೈಯಿಂದ ಸಿಗದೇ ಇರುವ ಪರಿಹಾರ, ಸುರ್ಜೇವಾಲಾ ವೇಣುಗೋಪಾಲ್ ಕೈಯಿಂದಲೂ ಸಿಗದ ಪರಿಹಾರ ರಾಹುಲ್ ಗಾಂಧಿ ಮುಖೇನ ಇಂದೇ ಪ್ರಕಟ ಆಗುತ್ತೆ. ಇಂದೇ ಫೈನಲ್ ಆಗುತ್ತಾ ಸಿಎಂ ಯಾರು ಅನ್ನೋದು. ಹೈಕಮಾಂಡಿಗೆ ತಲೆನೋವಾದ ಸಿಎಂ ಜಟಾಪಟಿ, ಖರ್ಗೆ ಕೈಯಿಂದ ಸಿಗದೇ ಇರುವ ಪರಿಹಾರ, ಸುರ್ಜೇವಾಲಾ ವೇಣುಗೋಪಾಲ್ ಕೈಯಿಂದಲೂ ಸಿಗದ ಪರಿಹಾರ ರಾಹುಲ್ ಗಾಂಧಿ ಮುಖೇನ ಇಂದೇ ಪ್ರಕಟ ಆಗುತ್ತೆ ಸಿಎಂ ಹೆಸರು ಅನ್ನೋ ಚರ್ಚೆ. ಕಾದು ಕೂತ ರಾಜ್ಯ ನಾಯಕರು ಅಂತಿಮ ಹೆಸರು ಪ್ರಕಟ ಆಗಲಿ ಅಂತ ಹೇಳಿ ಕುತೂಹಲದಿಂದ ಕಾಯ್ತಿದ್ದಾರೆ. ಮೂಲಗಳ ಪ್ರಕಾರ ಇಂದೇ ಅಧಿಕೃತ ಘೋಷಣೆ ಸಾಧ್ಯತೆ. ಹಾಗಾದ್ರೆ ಇವತ್ತೇ ಫೈನಲ್ ಆಗುತ್ತಾ? ರಾಜ್ಯ ಮಟ್ಟದ ನಾಯಕರು ಕಾಯ್ಕೊಂಡು ಕೂತವ್ರೆ. ಇವತ್ತಾದ್ರೆ ಚೆನ್ನಾಗಿತ್ತು. ಯಾರು ಸಿಎಂ? ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೋ, ಅಥವಾ ಅರ್ಧಕ್ಕೆ DK ಶಿವಕುಮಾರ್ ಏನಾದರೂ ಚಾರ್ಜ್ ತಗೋತಾರೋ, ಅಥವಾ ಖರ್ಗೆಗೇನಾದರೂ ಈ ಪೋಸ್ಟ್ ಕೊಡ್ತಾರೋ? 10 ಜನ ಇರಬೇಕಾದ್ರೆ ನೂರಾರು ಅನುಮಾನಗಳು, ನೂರಾರು ಕಲ್ಪನೆಗಳು, ನೂರಾರು ಊಹಾಪೋಹಗಳು ಹರಿದಾಡ್ತಾ ಇರುತ್ತೆ. ಇದಕ್ಕೊಂದು ತಿಲಾಂಜಲಿ ಇಡುವಂತಹ ಪ್ರಯತ್ನ ಹೈಕಮಾಂಡ್ ನಾಯಕರಿಂದ ಆಗಬೇಕು. KC ವೇಣುಗೋಪಾಲರು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು. ಇದನ್ನೊಂದು ಹಂತಕ್ಕೆ ತರೋದಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗಲಿಲ್ಲ. ಸುರ್ಜೇವಾಲಾ ಕರ್ನಾಟಕದ ಉಸ್ತುವಾರಿ ಅವರೂ ಪ್ರಯತ್ನ ಪಟ್ಟರು, ಅವರಿಗೂ ಸಾಧ್ಯ ಆಗಲಿಲ್ಲ. ಇನ್ನು ಉಳಿದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ನಿಸ್ಸಹಾಯಕತೆಯನ್ನು ಪ್ರಕಟ ಮಾಡೋದು. ಹಾಗಾದರೆ ಹೈಕಮಾಂಡ್ ಅಂದರೆ ಯಾರು? ರಾಹುಲ್ ಗಾಂಧಿನೋ, ಸೋನಿಯಾ ಗಾಂಧಿನೋ, ಅವ್ರ ತಂಗಿ ಪ್ರಿಯಾಂಕ ಗಾಂಧಿನೋ, ಅಥವಾ ಅವ್ರ ಗಂಡ ವಾದ್ರಾನ? ಒಂದು ಅರ್ಥ ಆಗ್ದಲೇ ಇರ್ತಕ್ಕಂಥ ವಿಚಾರ. ಹಾಗಾದರೆ ಇವತ್ತು ಫೈನಲ್ ಆಗುತ್ತಾ? ಒಂದು ಮಾಹಿತಿಯ ಪ್ರಕಾರ ಇವತ್ತೇ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ನಿಜಕ್ಕೂ ಕೂಡ ರಾಜ್ಯ ನಾಯಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾದರೆ ಇವತ್ತು ಸಿಎಂ ಹೆಸರು ಪ್ರಕಟ ಆಗುತ್ತಾ? ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೋ, ಅಥವಾ ಅರ್ಧಕ್ಕೇನಾದರೂ ಕ್ರಾಂತಿಗಳಾಗ್ತಾವೋ? ಇದರ ಸುಳಿವೇನಾದರೂ ಹೈಕಮಾಂಡ್ ನಾಯಕರಿಂದ ಸಿಗುತ್ತಾ ಅನ್ನೋ ಕುತೂಹಲದಲ್ಲಿ ರಾಜ್ಯ ನಾಯಕರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.